ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಪಟ್ಟಂತ ಒಂದು ನಿಮಿಷದಲ್ಲೇ ಕಾಫಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು 3 ಗ್ಲಾಸ್ ಹಾಲು ತಗೊತಾ ಇದ್ದೀನಿ. ಮೂರು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ನೀರು ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇಡೋಣ. ಇದಕ್ಕೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅಂದರೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ಕಾಫಿ ಅಷ್ಟೊಂದು ಚೆನ್ನಾಗಿರಲ್ಲ, ಆದಷ್ಟು ಕಮ್ಮಿನೇ ಹಾಕಿ ಸಕ್ಕರೆ. 3 ಸ್ಪೂನ್ ಹಾಕಿ ಕರೆಕ್ಟಾಗಿರುತ್ತೆ. ಹಾಲು ಕಾಯ್ತಾ ಇದೆ, ಹಾಲು ಕಾಯ್ತಾ ಇದೆ. ಇದ್ ಕಡೆ ನೋಡಿ 5 ಗ್ರಾಮ್ ಅಷ್ಟು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ನೆಸ್ಕೆಫೆ ಸನ್ರೈಸ್ ತೊಗೊಂಡಿದ್ದೀನಿ. ನೋಡಿ ಗ್ಲಾಸ್ಗೆ ಹಾಕೊಳ್ಳೋಣ, 3 ಗ್ಲಾಸ್ಗೂ. ನೋಡಿ ಈ ಕಡೆ ಹಾಲು ಕಾಯ್ದಿದೆ. ಈಗ ನೀವು ಟೇಬಲ್ ಸ್ಪೂನ್ ಅಳತೆನಲ್ಲಿ ಏನಾದರೂ ಹಾಕಬೇಕು ಅಂದರೆ ನೋಡಿ ಇಷ್ಟು ಒಂದು 1/2 ಸ್ಪೂನ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ ಹಾಲು ಕಾಯ್ದಿದೆ. ಕಾಫಿ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಹಾಲು. ನೋಡಿ ಕಾಫಿ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.